ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಂತರದ ಬೆಳವಣಿಗೆಗಳ ಕುರಿತು ದೆಹಲಿಯಲ್ಲಿಂದು ಸೇನಾ ಪಡೆಗಳ ಜಂಟಿ ಸುದ್ದಿಗೋಷ್ಠಿ ನಡೆಯಿತು. ಭಾರತೀಯ ಸೇನಾ ಕಾರ್ಯಾಚರಣೆಗಳ ಮಹಾನಿರ್ದೇಶಕ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್, ಏರ್ ಮಾರ್ಷಲ್ ಎಕೆ ಭಾರತಿ, ವೈಸ್ ಅಡ್ಮಿರಲ್ ಎಎನ್ ಪ್ರಮೋದ್, ಮೇಜರ್ ಜನರಲ್ ಸಂದೀಪ್ ಎಸ್ ಶಾರದಾ ಉಪಸ್ಥಿತರಿದ್ದರು. ಏರ್ ಮಾರ್ಷಲ್ ಎಕೆ ಭಾರತಿ, ಭಾರತದ ಎಲ್ಲಾ ವಾಯುನೆಲೆಗಳು ಸೇರಿದಂತೆ ಸೇನಾ ಪಡೆ ಎಂತಹುದೇ ಸವಾಲುಗಳನ್ನು ಎದುರಿಸಲು ಸನ್ನದ್ದವಾಗಿದೆ. ಅಗತ್ಯ ಬಿದ್ದಲ್ಲಿ ಮುಂದಿನ ಕಾರ್ಯಾಚರಣೆಗಳಿಗೆ ಸೇನಾಪಡೆಗಳು ಸಿದ್ದವಾಗಿವೆ. ಗಡಿಭಾಗದಲ್ಲಿ 3 ಸೇನೆಗಳು ಕಾರ್ಯಾಚರಣೆಗೆ ಸನ್ನದ್ಧ ಸ್ಥಿತಿಯಲ್ಲಿವೆ. ಭಯೋತ್ಪಾದನೆ ಮತ್ತು ಭಯೋತ್ಪಾದಕರ ನೆಲೆಗಳನ್ನು ನಿರ್ಮೂಲನೆ ಮಾಡುವುದು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಉದ್ದೇಶವಾಗಿತ್ತು. ಮೇ 7ರಂದು ನಿಖರವಾಗಿ ಭಯೋತ್ಪಾದಕರ ನೆಲೆಗಳ ಮೇಲಷ್ಟೇ ಕಾರ್ಯಾಚರಣೆ ನಡೆಸಲಾಯಿತು. ಆದರೆ ಪಾಕಿಸ್ತಾನ ಸೇನೆ ಭಯೋತ್ಪಾದಕರ ಪರ ನಿಂತು ಭಾರತದ ವಿರುದ್ಧ ಸಂಘರ್ಷಕ್ಕೆ ಮುಂದಾಯಿತು ಎಂದು ತಿಳಿಸಿದರು. ಪಾಕಿಸ್ತಾನ ನಮ್ಮ ನಾಗರಿಕರನ್ನು ಗುರಿಯಾಗಿಸಿ ದಾಳಿ ನಡೆಸಲು ಮುಂದಾಗಿತ್ತು. ಆದರೆ ನಮ್ಮ ವಾಯುನೆಲೆ ವ್ಯವಸ್ಥೆ ಪ್ರಬಲ ತಡೆಗೋಡೆಯಾಗಿ ಆ ಎಲ್ಲ ಪ್ರಯತ್ನಗಳನ್ನು ವಿಫಲವಾಗಿಸಿದ್ದು ನಮ್ಮ ಸೇನಾ ನೆಲೆಗಳ ಮೇಲೆ ನಡೆಸಲು ಉದ್ದೇಶಿಸಿದ್ದ ದಾಳಿಗಳು ಸಫಲವಾಗಿಲ್ಲ ಎಂದು ವಿವರಿಸಿದರು. I had already shared some details about the targets engaged by the Indian Air Force. The composite picture of the Indian Air Force targeting so far is now shown on the screen. As you can see, we have targeted the length and breadth of the adversary. I'm sure most of you would have already seen the effect of these strikes on ground, courtesy the large number of videos and photographs being circulated in the media. A few representative examples from the open source are now being shown to you on the screen. In fact, 2 of them. This is the strike on the Noor Khan Air Base. So with that, giving you an overview of how our air defense systems have thwarted the enemy drones, their fighter aircraft, their missiles, and resulted in minimal losses on our side. ಸೇನಾ ಕಾರ್ಯಾಚರಣೆಗಳ ಮಹಾನಿರ್ದೇಶಕ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್, ಚೈನಾ ನಿರ್ಮಿತ ಕ್ಷಿಪಣಿಗಳನ್ನು ಪಾಕಿಸ್ತಾನ ಪ್ರಯೋಗಿಸಿತ್ತು. ಅವುಗಳನ್ನು ಹೊಡೆದುರುಳಿಸಲಾಗಿದೆ. ಡ್ರೋನ್ ಯುದ್ಧ ವಿಮಾನಗಳ ದಾಳಿ ನಿಗ್ರಹಿಸಲಾಗಿದೆ. ಪಾಕಿಸ್ತಾನ ಮೇ 9 ಮತ್ತು 10ರ ರಾತ್ರಿ ನಿರಂತರ ದಾಳಿಗೆ ವಿಫಲ ಯತ್ನ ನಡೆಸಿತ್ತು. ನಮ್ಮ ವಾಯುರಕ್ಷಣಾ ವ್ಯವಸ್ಥೆ ವಿನಾಶಕಾರಿ ದಾಳಿಗಳನ್ನು ಸಮರ್ಥವಾಗಿ ನಿಗ್ರಹಿಸಿತು. ಚೈನಾ ನಿರ್ಮಿತ PL-15 ಕ್ಷಿಪಣಿಯನ್ನು ಹೊಡೆದುರುಳಿಸಲಾಗಿದ್ದು, ಚೈನಾ ಮೂಲದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ನಾಶಗೊಳಿಸಲಾಗಿದೆ ಎಂದರು. उसके बाद जो हुआ उसके बारे में हम कल विस्तार में बातचीत कर चुके हैं, क्योंकि आतंकियों पर हमारे सटीक हमले लाइन ऑफ कंट्रोल और इंटरनेशनल बाउंड्री को पार करे बिना किए गए थे. हमें पूरा अंदेशा था कि पाकिस्तान का वार भी बॉर्डर के उस पार से ही होगा. इसलिए हमने अपनी एयर डिफेंस की पूरी तैयारी पहले से ही कर ली थी. हमारी इन्वेंट्री में शामिल काउंटर मैन्ड एरियल सिस्टम्स, इलेक्ट्रॉनिक वॉरफेयर के साधन और एयर डिफेंस वेपन्स का इंडियन एयरफोर्स इसी प्रकार के सिस्टम्स के साथ एक अनोखा मिश्रण किया गया. ವೈಸ್ ಅಡ್ಮಿರಲ್ ಎಎನ್ ಪ್ರಮೋದ್, ಯಾವುದೇ ಬಂದರು ಅಥವಾ ನೌಕಾನೆಲೆಯ ಮೇಲೆ ದಾಳಿ ನಡೆಸಲು ಭಾರತೀಯ ನೌಕಾಪಡೆ ಸಮರ್ಥವಾಗಿದೆ. ವಾಯುಪಡೆ ಮತ್ತು ಸೇನಾಪಡೆಗಳ ಸಹಕಾರದೊಂದಿಗೆ ನೌಕಾಪಡೆ ಕಾರ್ಯಾಚರಣೆ ನಡೆಸಿತ್ತು. ಈಗಲೂ ಸಮುದ್ರ ವಲಯದಲ್ಲಿ ವ್ಯಾಪಕ ಕಣ್ಗಾವಲು ಮುಂದುವರೆದಿದೆ ಎಂದು ತಿಳಿಸಿದರು. ಕಾಂಪ್ಲೆಕ್ಸ್ ಥ್ರೆಟ್ ಎನ್ವೈರನ್ಮೆಂಟ್ ಯೂಸಿಂಗ್ ಕ್ರಾಸ್ ಪ್ಲಾಟ್ಫಾರ್ಮ್ ಕೋಆಪರೇಟಿವ್ ಮೆಕ್ಯಾನಿಸಮ್. A powerful carrier battle group with formidable offensive capability was able to operate with impunity and maintained an uncontested presence in the area of operations. Effectively, it compelled the Pakistani air elements to remain bottled up close to the Makran coast, denying any opportunity to be a threat in maritime space. The Indian Navy maintains a credible capability to detect, identify, and neutralize any aerial platforms that threaten our units at sea. To sum up, the Indian Navy's dominance thus ensured that, should we choose to, we can strike at will.